ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಆದಿಕಾಂಡ 2ನೇ ಅಧ್ಯಾಯ ವಚನ 23. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದ ಇವಳನ್ನು ನಾರಿಯೆಂದೇ ಕರೆವರು. ಈ ಕಾರಣ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಆದಾಮನಿಗೆ ಗಾಢವಾದ ನಿದ್ರೆಯನ್ನು ಬರಮಾಡಿದ ದೇವರು ಅವನ ಪಕ್ಕೆಲುಬನ್ನು ತೆಗೆದು ಸುಂದರ ಸ್ತ್ರೀ ಹವ್ವಳನ್ನು ಸೃಷ್ಟಿ ಮಾಡಿ ಅವರಿಗೆ ಕುಟುಂಬ ಜೀವಿತದ ಆಶೀರ್ವಾದವನ್ನು ಅನುಗ್ರಹಿಸಿದರು. ಹವ್ವಳನ್ನು ಸೃಷ್ಟಿ ಮಾಡಿದ್ದು ತಲೆಯ ಎಲುಬಿನಿಂದ ಅಲ್ಲ. ಒಂದೊಮ್ಮೆ ಎಲುಬು ತಲೆಯಿಂದ ತೆಗೆದಿದ್ರೆ ನಾನು ಎಂದು ಅಹಂಕಾರದಿಂದ ತಲೆ ಕೂತ್ಕೊಂಡು ಆಳ್ವಿಕೆ ನಡೆಸಬಹುದಾಗಿತ್ತು. ಕಾಲಿನ ಎಲುಬಿನಿಂದಲೂ ಅಲ್ಲ. ಅಂದರೆ ಗಂಡಸು ಹೇಳ್ಬೋದು, ನೀನು ಕಾಲಿನ ಎಲುಬು, ನೀನು ನನಗೆ ದಾಸಿ, ಗುಲಾಮಳು, ಕೀಳು ಅನ್ನುವ ರೀತಿಯಲ್ಲಿ ಆ ರೀತಿಯು ಕಾಲಿನಿಂದ ತುಳಿಯುವಂತೆ ಆ ಸ್ಥಿತಿಯಿಂದಲೂ ತೆಗೆದಿಲ್ಲ. ಬದಲಿಗೆ ದೇವರು ಸರ್ವಜ್ಞಾನಿ, ಸರ್ವಶ್ರೇಷ್ಠರು. ಅವರು ಮನುಷ್ಯನ ಹೃದಯಕ್ಕೆ ಸಂರಕ್ಷಣೆ ನೀಡುವಂಥ ಪಕ್ಕೆಲುಬುಗಳು, ಎಡಗಡೆ ಮತ್ತು ಬಲಗಡೆ ಇರುವ ಪಕ್ಕೆಲುಬುಗಳು ಶ್ವಾಸಕೋಶ ಮತ್ತು ಹೃದಯ ಭಾಗವನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಲು ಶಕ್ತಿಯುತವಾದ ಆ ಪಕ್ಕೆಲುಬನ್ನು ತೆಗೆದು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಆತನ ಹೃದಯಕ್ಕೆ ಮೆಚ್ಚುವಂತೆ, ಆತನ ಹೃದಯಕ್ಕೆ ಆಪ್ತ ಸಂಗಾತಿಯಾಗಿ, ಪ್ರೀತಿಯ ಸಂಗಾತಿಯಾಗಿ ಜೀವಿಸುವಂತೆ ಹವ್ವಳನ್ನು ಕೊಡುಗೆಯಾಗಿ ಕೊಡುವುದನ್ನು ನಾವು ನೋಡುತ್ತೇವೆ. ಈ ವಚನವನ್ನು ಓದುವಾಗ ನನಗೆ ಪ್ರೇರೇಪಣೆ ಆಗಿದ್ದು ಎಫೆಸದವರಿಗೆ ಬರೆದ ಪತ್ರ. ಇದು ನಮಗೆಲ್ರಿಗೂ ಗೊತ್ತು ಅಲ್ವಾ? ಆದಾಮ ಮತ್ತು ಹವ್ವಳ ಸೃಷ್ಟಿ, ನನ್ನೊಡಲಿನ ಒಡಲು, ನನ್ನ ನರನಿಂದ ಉತ್ಪತ್ತಿಯಾದವಳು ಎಂದು ಅಲ್ಲಿ ಒಂದು ಆದಾಮನು ಹವ್ವಳನ್ನು ನೋಡಿದ ಕೂಡಲೇ ಒಂದು ಡ್ಯುಯೆಟ್ ಸಾಂಗು, ಪ್ರೀತಿಯ ಹಾಡನ್ನೇ ಅವನು ಹಾಡುತ್ತಾನೆ. ಕಾರಣ ಆತನ ಮನಸ್ಸಿಗೆ ಮೆಚ್ಚುಗೆಯಾದುದನ್ನು ದೇವರು ಕೊಟ್ಟಿದ್ದರು. ಈ ವಚನದಲ್ಲಿ ಎಫೆಸದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಚನ 32ರಲ್ಲಿ ನಾವು ನೋಡುತ್ತೇವೆ. 31ರಿಂದ ಓದೋದಾದರೆ, ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಈ ಕಾರಣದಿಂದ ಪುರುಷನಾದವನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗುವರು. ಪುರುಷನಾದವನು ಮದುವೆಯಾದ ಮೇಲೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಪತ್ನಿಯನ್ನು ಕೂಡುವನು, ಅವರಿಬ್ಬರು ಒಂದೇ ಶರೀರವಾಗುವರು. ಈ ಒಂದು ವಾಕ್ಯವನ್ನು ಇಟ್ಕೊಂಡು ಮದುವೆ ಆದಮೇಲೆ ತಂದೆ ತಾಯಿನ ನಾನು ಬಿಟ್ಟು ಬಿಡಬೇಕು ಅಂತ ಹೆಂಡತಿಯೊಡನೆ ಹೋಗಿ ಜೀವಿಸುವುದಲ್ಲ. ಬದಲಿಗೆ ತನಗಾಗಿ ನೇಮಕ ಮಾಡಲ್ಪಟ್ಟ ಹೆಂಡತಿಯನ್ನು ಗೌರವಿಸಿ, ಪ್ರೀತಿಸಿ, ಪೋಷಣೆ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಒಂದು ಮಗನಾಗಿ ತಂದೆ ತಾಯಿಗೆ ಸಲ್ಲಿಸಬೇಕಾದ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಮುನ್ನಡೆಸಿಕೊಂಡು ಹೋಗಬೇಕಾದದ್ದು ಪ್ರತಿಯೊಬ್ಬ ಪುರುಷನ ಕರ್ತವ್ಯವಾಗಿದೆ. ಇಲ್ಲಿ ಶಾರೀರಿಕವಾಗಿ ಅವರಿಂದ ಬೇರ್ಪಟ್ಟು, ಮಾನಸಿಕವಾಗಿ ಅವರಿಂದ ಬೇರ್ಪಟ್ಟು, ಮದುವೆಯಾಗುವ ತನಕ ಗಂಡು ಮಕ್ಕಳು ಸಾಧಾರಣವಾಗಿ ತಂದೆ ತಾಯಿಯ ಕೈ ಕೆಳಗಡೆ ಇರ್ತಾರೆ, ಹೆಚ್ಚು ತಾಯಿಗೆ ಮಿತ್ರರಾಗಿರ್ತಾರೆ. ಯಾಕಂದರೆ ನಾವು ನೋಡ್ತೀವಿ, ತಾಯಿಗೆ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ತಂದೆಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅನ್ನುವ ರೀತಿಯಲ್ಲಿ. ಸೊ ತಾಯಿಯ ಒಂದು ಅಟ್ಯಾಚ್ಮೆಂಟು ಆತನಿಗೆ ಜಾಸ್ತಿ ಇರುತ್ತದೆ. ಸೊ ಮದುವೆಯಾದ ಮೇಲೆ ಆ ತಾಯಿಯ ಒಂದು ಅಟ್ಯಾಚ್ಮೆಂಟಿಂದ ಸ್ವಲ್ಪ ಬೇರ್ಪಟ್ಟು ತನ್ನ ಹೆಂಡತಿಗೆ ಸಲ್ಲಬೇಕಾದ ಗೌರವ, ಪ್ರೀತಿ, ಕಾಳಜಿ, ಮಮತೆ ಅದರಲ್ಲಿ ತಲ್ಲೀನನಾಗಬೇಕು ಎಂದರ್ಥ. ಓಕೆನಾ? ಸರಿ, ಮುಂದಿನ ವಾಕ್ಯ. ಯಾಕಂದರೆ ಒಂದು ದಂಪತಿಗಳು ಸುಮಾರು ಒಂದು 10 ತಿಂಗಳ ಹಿಂದೆ ಕೌನ್ಸಿಲಿಂಗ್ ಅಂತ ಬಂದಿತ್ತು. ಹೆಂಡತಿ ಕೋಪ ಮಾಡಿಕೊಂಡು ತನ್ನ ತಾಯಿ ಮನೆಗೆ ಹೋಗಿ ಸುಮಾರು 2 ತಿಂಗಳು ಮೇಲಾಗಿದೆ. ಅನೇಕ ಜನ ಮಧ್ಯಸ್ಥಿಕೆ ಮಾಡಿದ್ದಾರೆ, ಅನೇಕ ಜನ ಕುಟುಂಬನ ಒಂದು ಮಾಡಬೇಕಂತ ಇದು ಮಾಡಿದ್ದಾರೆ. ಆದರೆ ಗಂಡನ ಮನೆಯಲ್ಲಿ ಅತ್ತೆ ಮೇಲೆ ಕೋಪ, ಮಾವನ ಮೇಲೆ ಕೋಪ, ಹಾಗೆ ಹೀಗೆ ಜಗಳ, ಅದು ಸರಿನೇ ಹೋಗ್ತಾ ಇಲ್ಲ ಅಂತ ಕೊನೆಗೆ ಕೌನ್ಸಿಲಿಂಗ್ ಬೇಕು ಅನ್ನುವ ರೀತಿಯಲ್ಲಿ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ ಧಾರಾಳವಾಗಿ ಬನ್ನಿ ಅಂತ. ಸರಿ ಅಂತ ಹುಡುಗ ಮತ್ತು ಹುಡುಗಿ ಇಬ್ಬರು ಬರುವಾಗ ಹುಡುಗಿಯ ಜೊತೆ ಅವರ ಅಮ್ಮ, ಅವರ ಕಡೆಯವರು ಬಂದಿದ್ದರು. ಹುಡುಗನ ಜೊತೆ ಅವರ ಅಪ್ಪ ಅಮ್ಮ, ಜೊತೆಗೆ ಒಬ್ಬ ಲಾಯರ್ ಬೇರೆ, ಎಲ್ಲರೂ ಬಂದಿದ್ದರು. ನನಗೆ ಸಮಯ ಬಹಳ ಮುಖ್ಯ. ನಾನು ಹೇಳಿದೆ, ಇಷ್ಟು ಜನ ಯಾಕೆ ಬಂದಿದ್ದೀರಾ? ಇಲ್ಲ, ನಾವೆಲ್ಲ ಮಾತಾಡಬೇಕು, ನಾವೆಲ್ಲ ಹೇಳಬೇಕು, ಆ ಹುಡುಗಿ ಏನು ಮಾಡಿದ್ದಾಳೆ ಗೊತ್ತಾ, ಅಥವಾ ಆ ಹುಡುಗ ಏನು ಮಾಡಿದ್ದಾನೆ ಗೊತ್ತಾ ಅಂತ. ನಾನು ಹೇಳಿದೆ, ನೀವೆಲ್ಲರನ್ನ ಕೂರಿಸಿ ಮಾತಾಡೋಕ್ಕೆ ಇದು ಆ ಸ್ಥಳವಲ್ಲ. ದಯವಿಟ್ಟು
ನೀವೆಲ್ಲ ಪಕ್ಕದ ಚಾಪಲ್ಗೆ ಹೋಗಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು. ನಾನು ಆ ಗಂಡ ಮತ್ತು ಹೆಂಡತಿ ಇಬ್ಬರನ್ನ ಮಾತ್ರ ಭೇಟಿ ಮಾಡೋದು, ನೀವ್ಯಾರೂ ಬರಬಾರ್ದು, ನೀವೇನು ಹೇಳೋದು ನನಗೆ ಬೇಡ, ಹೀಗಿದ್ದರೆ ಮಾತ್ರ ನಾನು ಕೌನ್ಸಿಲಿಂಗ್ ಕೊಡ್ತೇನೆ, ಇಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಸ್ಥಳಕ್ಕೆ ಹೋಗಬಹುದು ಅಂತ ಹೇಳಿಬಿಟ್ಟೆ. ಅವರೆಲ್ಲ ಹೋಗಿ ಪಕ್ಕದ ಚಾಪಲಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡುವಂತೆ ಆ ಸಂಬಂಧಿಗಳನ್ನು ಕಳಿಸಿಬಿಟ್ಟೆ. ಆಮೇಲೆ ಆ ಹುಡುಗಿಗೆ ಮಾತ್ರ ಕುಳಿತು ಪ್ರಾರ್ಥನೆ ಮಾಡುವಾಗ ಮದುವೆಯಾಗಿ ಕೇವಲ 8 ತಿಂಗಳು ಅಥವಾ 1 ವರ್ಷವಷ್ಟೇ ಆಗಿರಬಹುದು. ಆದರೆ ಅವರಲ್ಲಿ ಪ್ರೀತಿ ಇದೆ, ಪರಸ್ಪರ ಕಾಳಜಿ ಇದೆ. ಆದರೆ ಮನೆಗಳಲ್ಲಿ ನಡೆಯುವ ಸಣ್ಣ ಪುಟ್ಟ ಗಲಭೆಗಳು, ಸಣ್ಣ ಪುಟ್ಟ ಮಾತುಕತೆಗಳ ಮೂಲಕ ಇಬ್ಬರು ಬೇರ್ಪಟ್ಟು ಸುಮಾರು 3 ತಿಂಗಳಿಂದ ಜೀವಿಸ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಕುಳಿತು ಅವರಿಗಾಗಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಹೇಳುವಾಗ ಅವರಿಬ್ಬರು ಕಣ್ಣೀರಿನಿಂದ ಪಶ್ಚಾತ್ತಾಪ ಪಟ್ಟು ಅಲ್ಲಿಂದ ಹೋಗುವಾಗ, ಹೆಂಡತಿ ಬೇರೆ ಗಾಡಿಯಲ್ಲಿ ಬಂದಿತ್ತು, ಗಂಡ ಬೇರೆ ಗಾಡಿಯಲ್ಲಿ ಬಂದ. ಹೆಂಡತಿ ಗಾಡಿನ ಅಲ್ಲೇ ನಿಲ್ಲಿಸಿ ತನ್ನ ಗಾಡಿಯಲ್ಲೇ ಕುರಿಸಿಕೊಂಡು, ಈಗಲೇ ಇಲ್ಲಿಂದಲೇ ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಆ ಕುಟುಂಬವನ್ನು ಆಶೀರ್ವಾದ ಮಾಡಿ ಕಳಿಸಿಕೊಟ್ಟೆ. ತಂದೆ ತಾಯರಿಗೆ ಹೇಳಿದೆ, ನೀವ್ಯಾರು ಏನು ಮಾತಾಡಬಾರ್ದು, ನಿಮ್ಮ ಮನೆಗಳಿಗೆ ಹೋಗಿ ಅಂತ. ಅದ್ಭುತಕರವಾಗಿ ಆ ಕುಟುಂಬ ದೇವರಿಂದ ಮತ್ತೆ ಒಂದುಗೂಡಿತು. ಈಗ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟು ಆಶೀರ್ವಾದದ ಕುಟುಂಬವಾಗಿ ಮಾರ್ಪಾಡಾಗಿದೆ. ಕಾರಣ ಈ ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯೊಡನೆ ಸೇರಿಕೊಳ್ಳಬೇಕೆನ್ನುವಾಗ ತಾಯಿಗೆ ಸಲ್ಲಿಸಬೇಕಾದ ಕರ್ತವ್ಯವನ್ನು ಮಾಡಬೇಕು, ಆಕೆಯನ್ನು ಕೇರ್ ತಗೋಬೇಕು, ಮತ್ತು ಹೆಂಡತಿಯ ಕಡೆ ಸಹ ಅವನು ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಪ್ರೇಸ್ ದ ಲಾರ್ಡ್. ಈ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ, ಈ ಗಹನವಾದ ರಹಸ್ಯ, ಇದೊಂದು ರಹಸ್ಯ. ಆದಾಮ ಮತ್ತು ಹವ್ವ, ಗಂಡು ಮತ್ತು ಹೆಣ್ಣು, ಇದೊಂದು ಗಹನವಾದ ರಹಸ್ಯ. ಗಂಡ ಮತ್ತು ಹೆಂಡತಿ, ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ. ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ. ಆದಾಮ ಮೊದಲನೆಯ ಮಾನವ, ಯೇಸು ಕಡೆಯ ಮಾನವ. ಅರ್ಥ ಆಗ್ತಿದ್ಯಾ? ಆದಾಮನ ಪಕ್ಕೆಲುಬು ಅಥವಾ ಹೆಂಡತಿ ಹವ್ವಳ ಮೂಲಕ ಲಕ್ಷೋಪಲಕ್ಷ ದೊಡ್ಡ ಸಂತಾನ ಉಂಟಾಯಿತು. ಯೇಸು ಆ ಒಂದು ಪಾಪದಲ್ಲಿ ಬಿದ್ದಿದ್ದ ಸಂತತಿಯನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿ ತನ್ನ ಪ್ರಾಣಾತ್ಮವನ್ನು ಕ್ರಯಕ್ಕೆ ಕೊಟ್ಟು ಆ ಸಂತತಿಯನ್ನು ಪರಿಶುದ್ಧ ಮಾಡಿ ತನ್ನ ಸ್ವಂತ ಪತ್ನಿಯನ್ನಾಗಿ ಸ್ವೀಕರಿಸಿದ್ದಾರೆ. ಹವ್ವಳಿಂದ ಉಂಟಾದ ಸಂತತಿ. ಓಕೆ, ಇಲ್ಲಿ ಯೇಸು ಧರ್ಮಸಭೆ ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಆದಾಮ ಮತ್ತು ಹವ್ವಳ ಮೂಲಕ ಬಂದ ಸಂತತಿ ಯೇಸು ಮತ್ತು ಯೇಸುವಿನ ರಕ್ತವನ್ನು ಕ್ರಯವಾಗಿ ಕೊಟ್ಟು ಅದರ ಮೂಲಕ ಸಂಪಾದನೆ ಮಾಡಿಕೊಂಡ ಧರ್ಮಸಭೆ ಆತನ ಹೆಂಡತಿಯಾಗಿದೆ ಎಂದು ಇಲ್ಲಿ ಸಂತ ಪೌಲರು ಇದೊಂದು ಗಹನವಾದ ರಹಸ್ಯ, ಇದೊಂದು ಆಳವಾದ ರಹಸ್ಯ ಎನ್ನುವುದಾಗಿ. ಅದಕ್ಕಾಗಿ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ತನ್ನ ಗಂಡನನ್ನು ಗೌರವಿಸಿ ವಿಧೇಯಳಾಗಿ ಜೀವಿಸಬೇಕು. ಯೇಸು ತನ್ನ ಹೆಂಡತಿಯಾದ ಧರ್ಮಸಭೆಯನ್ನು ಸಕಲ ಅನೀತಿಯ ಅಶುದ್ಧತೆಗಳಿಂದ ಶುದ್ಧೀಕರಿಸುವುದಕ್ಕಾಗಿ ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅದನ್ನು ಶುದ್ಧೀಕರಿಸಿ ಕ್ರಯ ಕೊಟ್ಟು ಬಿಡುಗಡೆ ಮಾಡಿ ತೆಗೆದುಕೊಂಡಿರುವ ಕಾರಣ ಅದು ಪರಿಶುದ್ಧವಾಗಿ ಜೀವಿಸಬೇಕು. ಆ ಧರ್ಮಸಭೆ ನಾವೇ ಆಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತನು ಧರ್ಮಸಭೆಯ ಅಂಗಾಂಗವಾಗಿದ್ದೇವೆ. ಆ ಧರ್ಮಸಭೆ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಆದಾಮನ ಪಕ್ಕೆಲುಬಾಗಿ ಉಂಟಾದ ಹವ್ವಳು, ಅದು ಅದರ ಮೂಲಕ ಉಂಟಾದ ದೊಡ್ಡ ಸಂತಾನ, ಅದೇ ರೀತಿಯಲ್ಲಿ ಯೇಸುವಿನ ಶಿಲುಬೆ ಮೇಲೆ ಯಾತನೆ ಪಡುವಾಗ ಆತನ ಪಕ್ಕೆಲುಬನ್ನು ತಿವಿದಾಗ ಅದನ್ನು ಮುರಿಯಲು ಬಿಡದೆ ಅದರಿಂದ ರಕ್ತ ಮತ್ತು ನೀರು ಹರಿದು ಬಂದು ಧರ್ಮಸಭೆಯನ್ನು ಪಾವನಗೊಳಿಸಿ ತನ್ನ ದೇವರ ಸನ್ನಿಧಾನದಲ್ಲಿ ಅದು ನಿಷ್ಕಳಂಕವಾಗಿ ನಿಲ್ಲುವಂತೆ ಮಾಡಿದ್ದಾರೆ. ಧರ್ಮಸಭೆ ಪ್ರಭು ಯೇಸುವಿನ ಹೆಂಡತಿಯಾಗಿದೆ. ಪ್ರಭು ಯೇಸು ಆತ್ಮಿಕ ಗಂಡನಾಗಿದ್ದಾರೆ. ಸಂತ ಪೌಲರು ಹೇಳುತ್ತಾರೆ, ಹವ್ವಳು ಆದಾಮನಿಗೆ ನಿಶ್ಚಯವಾಗಿದ್ದಳು, ಆದರೆ ಸರ್ಪದ ಕುಯುಕ್ತಿಗೆ ಒಳಗಾಗಿ ತನ್ನ ವಿಶ್ವಾಸ ಎಂಬ ಪಾತಿವ್ರತ್ಯವನ್ನು ಆಕೆ ಕಳೆದುಕೊಂಡಳು. ನೀವು ಸಹ ಹಾಗೆ ವಿಶ್ವಾಸವನ್ನು ಕಳೆದುಕೊಳ್ಳದೆ ಎಚ್ಚರಿಕೆಯಿಂದಿರಿ, ಜಾಗರೂಕತೆಯಿಂದಿರಿ, ಮೋಸ ಹೋಗದಿರಿ. ಕಾರಣ ಒಂದು ಕನ್ನಿಕೆಯನ್ನು ಒಬ್ಬ ವರನಿಗೆ ನಿಶ್ಚಯ ಮಾಡುವ ರೀತಿಯಲ್ಲಿ ಪರಿಶುದ್ಧವಾದ ಪ್ರಭು ಯೇಸುವಿಗೆ ಈ ಧರ್ಮಸಭೆ ಎಂಬ ಕನ್ನಿಕೆಯನ್ನು ನಿಶ್ಚಯ ಮಾಡಲಾಗಿದೆ. ನಿಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ.
ಆ ಗಂಡ ಹೆಂಡತಿ ಪರಸ್ಪರ ಪ್ರೀತಿ, ನಂಬಿಕೆ, ಪ್ರಾಮಾಣಿಕ ಜೀವನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.